ಸುರಪುರ ಪೊಲೀಸ್ ಠಾಣೆಯ ತಿಂಥಣಿ ಮತ್ತು ದಾದಾಲಾಪುರ ಪರ್ ಬಿಟ್ ಜನಸ್ನೇಹಿ ಪೊಲೀಸ್ ದಯಾನಂದ ಜಮಾದಾರ್ ಗ್ರಾಮಸ್ಥರಿಗೆ ಕೃಷ್ಣಾ ನದಿಗೆ ಹೆಚ್ಚು ನೀರು ಬರುತ್ತಿರುವುದರಿಂದ ಹಾಗೂ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಯಾವುದೇ ಸಾರ್ವಜನಿಕರು ನದಿ ದಂಡೆಗೆ ಹೋಗಬಾರದು, ಬಟ್ಟೆ ತೊಳೆಯಬಾರದು, ಮಹಿಳೆಯರು ನದಿ ದಂಡೆಗೆ ತೆರಳಬಾರದು ಹಾಗೂ ಮಕ್ಕಳನ್ನು ನದಿ ದಂಡೆಯಲ್ಲಿ ಆಟ ಆಡಲು ಈಜಾಡಲು ಹೋಗದಂತೆ ಎಚ್ಚರಿಕೆ ವಹಿಸಬೇಕು. ನದಿ ದಂಡೆಯಲ್ಲಿರುವ ಹೊಲ ಗದ್ದೆಗಳಲ್ಲಿನ ರೈತರು ತಮ್ಮ ಮೋಟಾರ್ ಮತ್ತು ಪಂಪ್ ಸೆಟ್ಗಳು ಸುರಕ್ಷಿತ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕು. ಯುವಕರು ನದಿ ನೀರಿಗೆ ತೆರಳಿ ಸೆಲ್ಫಿ ತೆಗೆಯಲು ಮೋಜು ಮಸ್ತಿಗಾಗಿ ಹೋಗಬಾರದು. ನದಿ ದಂಡೆಯಲ್ಲಿ ಕುರಿ ಕಾಯುವವರು, ದನ ಕಾಯುವವರು ತಮ್ಮ ದನ ಕರುಗಳನ್ನು ತೆಗೆದುಕೊಂಡು ಹೋಗಬಾರದು. ಮೀನುಗಾರರು ನದಿಯಲ್ಲಿ ಮೀನುಗಾರಿಕೆಗೆ ಇಳಿಯಬಾರದು. ಜಲಾಶಯದಿಂದ ಇನ್ನೂ ಹೆಚ್ಚಿನ ನೀರು ಬಿಡುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸಬೇಕು. ನಮ್ಮ ಸುರಪುರ ಠಾಣಾ ವ್ಯಾಪ್ತಿಯ ನದಿ ಪಾತ್ರದ ಗ್ರಾಮಗಳಾದ ಲಿಂಗದಳ್ಳಿ, ಬಂಡೊಳ್ಳಿ, ದಾದಲಾಪುರ, ತಿಂಥಣಿ, ಅರಳಹಳ್ಳಿ, ದೇವಾಪುರ, ಶೆಳ್ಳಗಿ, ಮುಷ್ಟಳಿ, ಬೇವಿನಾಳ, ಸೊಗೂರು, ಹೆಮ್ಮಡಗಿ, ಅಡ್ಡೋಡಗಿ, ಚೌಡೇಶ್ವರಿಹಾಳ್, ಕರ್ನಾಳ್, ಹೇಮನೂರ್ ಗ್ರಾಮಗಳಲ್ಲಿ ಯಾವುದೇ ಕಾರಣಕ್ಕೂ ನದಿಯಲ್ಲಿ ಇಳಿಯದಂತೆ, ನದಿ ದಂಡೆಯಲ್ಲಿ ತೆರಳದಂತೆ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದ್ದು, ಈ ಸಂದರ್ಭದಲ್ಲಿ ಶ್ರೀ ಜಗದ್ಗುರು ಮೌನೇಶ್ವರ ದೇವಾಲಯದ ಕಮಿಟಿಯ ಅಧ್ಯಕ್ಷರಾದ ವೆಂಕಟೇಶ್ ಎರಡೋಣಿ, ದೇವಾಲಯದ ವ್ಯವಸ್ಥಾಪಕರಾದ ಶಿವಾನಂದ ಸ್ವಾಮಿ, ಗ್ರಾಮ ಪಂಚಾಯತ್ ಲೆಕ್ಕಾಧಿಕಾರಿ ವೆಂಕಣ್ಣ ಮಾನಪ್ಪ ಕರಿಗುಂಡ ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು. ಈಗಾಗಲೇ ನಾರಾಯಣಪುರ ಜಲಾಶಯವು ತುಂಬಿದ್ದು ನೀರು ಕೃಷ್ಣಾ ನದಿಗೆ ಬಿಡ್ತಾ ಇದ್ದಾರೆ. 1,80,000 ನೀರು ಇವತ್ತು ಬಿಟ್ಟಿದ್ದಾರೆ. ದಯಮಾಡಿ ನದಿ ಪಾತ್ರದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿ ಜನರು ಏನು ಮಾಡಬೇಕಪ್ಪ ಅಂದರೆ ನದಿ ದಂಡೆಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಕುರಿಗಾಯಿ ಆಗಿರ್ಬೋದು, ದನ ಕಾಯರಾಗಿರ್ಬೋದು, ಮೀನುಗಾರರಾಗಿರ್ಬೋದು, ಬಟ್ಟೆ ತೊಳೆಯೋರಾಗಿರ್ಬೋದು. ಈಗಾಗಲೇ 2 ದಿನ ರಜೆಯನ್ನು ಕೊಟ್ಟಿದ್ದಾರೆ ಶಾಲಾ ಕಾಲೇಜುಗಳಿಗೂ. ಮಕ್ಕಳು ಕೂಡ ಯಾವುದೇ ಕಾರಣಕ್ಕೂ ನದಿ ಪಾತ್ರಕ್ಕೆ ಬಿಡದಂತೆ ಎಚ್ಚರಿಸಬೇಕು. ನೋಡಿ, ಇದು ಸುಮಾರು ಕಡೆ ಪ್ರವಾಹಗಳು ಉಂಟಾಗ್ತಾ ಇದೆ. ದಿನದಿಂದ ದಿನಕ್ಕೆ ಮಳೆ ಹೆಚ್ಚಾಗ್ತಾ ಇದೆ. ಏನು ಮಹಾರಾಷ್ಟ್ರ ಭಾಗದಲ್ಲಿರ್ಬೋದು, ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚು ಮಳೆ ಸುರಿತಾ ಇರೋದ್ರಿಂದ ನದಿಗೆ ಬಸವಸಾಗರ ಜಲಾಶಯದಿಂದ ಭಾಳಷ್ಟು ನೀರು ಬಿಡ್ತಾ ಇದ್ದು ಮುಂದೆ ಕೂಡ ನೀರು ಬಿಡುವ ಸಾಧ್ಯತೆ ಇದೆ. ದಯಮಾಡಿ ಎಲ್ಲ ಗ್ರಾಮಸ್ಥರು ಏನು ನಮ್ಮ ನದಿ ದಂಡೆಯಲ್ಲಿರ್ತಕ್ಕಂಥ ಬಂಡೋಳಿ ಆಗಿರ್ಬೋದು, ಲಿಂಗದಳ್ಳಿ ಆಗಿರ್ಬೋದು, ನಮ್ಮ ದಾದಾಪುರ ಆಗಿರ್ಬೋದು ಮತ್ತು ತಿಂಥಣಿ ಆಗಿರ್ಬೋದು, ಈ ಕಡೆ ಬರ್ತಕ್ಕಂಥ ನಮ್ಮ ಶೆಳ್ಳಿಗೆ ಆಗಿರ್ಬೋದು, ಯಮನೂರು ಆಗಿರ್ಬೋದು, ಕರ್ನಾಳ ಆಗಿರ್ಬೋದು, ಚೌಡೇಶ್ವರ ಆಗಿರ್ಬೋದು, ದೇವಾಪುರ ಆಗಿರ್ಬೋದು, ಹಳ್ಳಹಳ್ಳಿ ಆಗಿರ್ಬೋದು, ಮುಷ್ಟಳ್ಳಿ ಆಗಿರ್ಬೋದು, ಎಲ್ಲ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ನದಿ ಪಾತ್ರಕ್ಕೆ ಹೋಗೋದಂತೆ ಎಚ್ಚರ ವಹಿಸಬೇಕು. ನದಿ ಪಾತ್ರದಲ್ಲಿರ್ತಕ್ಕಂಥ ಹೊಲ ಗದ್ದೆಗಳಲ್ಲಿ ಏನು ಪಂಪ್ ಸೆಟ್ ಅಥವಾ ಮೋಟರ್ ಇರ್ತಕ್ಕಂಥ ರೈತ ಬಾಂಧವರು ಕೂಡ ಏನು ಒಂಬತನದಿಂದ ಹೋಗಿ ಒಂದು ಅಂತೇಳಿ ಹೋಗಿ ಮೋಟರ್ ತೆಗೆಯೋದಾಗಲಿ ಯಾವುದೇ ಅವಾಂತರಕ್ಕೆ ಸಿಲುಕಬಾರದು ಅಂತ ಹೇಳ್ತಾ ನಮ್ಮ ಸುರಪುರ ಪೊಲೀಸ್ ಠಾಣೆ ವತಿಯಿಂದ ತಮಗೆಲ್ಲ ಈ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ